ಹಲೋ. ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ. ವಿನ್ನರ್ಸ್ ಇಂಗ್ಲೀಷ್ ಅಕಾಡೆಮಿ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕೆಲವೊಂದು ಇಂಪಾರ್ಟೆಂಟ್ಸ್ ಆಗಿರುವಂಥ ಒಂದು ವರ್ಡ್ಸ್ಗಳನ್ನು ನೋಡ್ಕೋತ ಹೋಗೋಣ. ಇಲ್ಲಿ ಟೈಮ್ ವೇಸ್ಟ್ ಮಾಡಾರ್ದೆ ಇಂಪಾರ್ಟೆಂಟ್ ವರ್ಡ್ಸ್ಗಳ ಬಗ್ಗೆ ಹೇಳೋಣ. ಇಲ್ಲಿ ನೋಡ್ರಿ, ಪ್ರಿನ್ಸಿಪಲ್ ಇದೇನ್ರಿ, ಪ್ರಿನ್ಸಿಪಲ್ ಅನ್ನುವಂಥದ್ದು. ಇಲ್ಲಿ ಏನಾಗ್ತದೆ ನೋಡ್ರಿ, ಒಂದು ನಿಮಿಷ. ಪ್ರಿನ್ಸಿಪಲ್ ಸ್ಪೆಲ್ಲಿಂಗ್ ನೋಡ್ರಿ ಏನದ, ಒಂದು ನಿಮಿಷ ಚೇಂಜ್ ಮಾಡ್ತೀನಿ ಪೆನ್ನಲ್ಲಿ. ಎಸ್, ಇಲ್ಲಿ ಪ್ರಿನ್ಸಿಪಲ್ನಲ್ಲಿ ಏನದು ಸ್ಪೆಲ್ಲಿಂಗ, PRINCIPAL. ಪ್ರಿನ್ಸಿಪಲ್ ಅಂದ್ರೆ ಪ್ರಮುಖ ಅಂತ ಅರ್ಥ ಆಗ್ತದ. ಆಮೇಲೆ ಮುಖ್ಯೋಪಾಧ್ಯಾಯರು ಅಂತ ಅರ್ಥ ಆಗ್ತದ. ಅಷ್ಟ ಅಲ್ಲ, ಅಸಲು ಅಂತ ಅರ್ಥ. ಅಸಲು ಅಂದ್ರೆ ಏನ್ರಿ? ಅಸಲು ಅಂದ್ರೆ ಇಲ್ಲಿ ನೋಡ್ರಿ, ಗಣಿತನಲ್ಲಿ ಈ ಒಂದು ಫಾರ್ಮುಲಾ ಬರ್ತದ, PTR/100 ಅಂತ. ಇದು ಪ್ರಿನ್ಸಿಪಲ್. ಅಸಲು ಅಂದ್ರೆ ಮೊಬಲಗು ಅಂತ ಬರ್ತದ. ಮೊಬಲಗು, ಟೈಮ್, ರೇಟ್, ದಿಸ್ ಈಸ್ ಎ ಇಂಟ್ರೆಸ್ಟ್. ಹಂಗಾಗಿ ನೆನಪಿರಲಿ, ಅಸಲಿಗೆ ಏನಂತೀವಪ್ಪ, ಮೊಬಲಗು ಅಥವಾ ನಾವು ಕೊಟ್ಟಂಥ ಹಣ ಅಥವಾ ಇಟ್ಟಂಥ ಬ್ಯಾಂಕ್ನಲ್ಲಿ ಹಣ, ಅದಕ್ಕೆ ಅಸಲು ಅಂತ ಕರಿತೀವಿ. ಅಷ್ಟೇ ಅಲ್ಲದ ಮುಖ್ಯೋಪಾಧ್ಯಾಯರು ಅಂತ ಅರ್ಥ ಆಗ್ತದೆ, ಅಥವಾ ಪ್ರಮುಖ ಪ್ರಿನ್ಸಿಪಲ್ ಅಂತ ಅರ್ಥ ಆಗ್ತದೆ. ನೆಕ್ಸ್ಟ್ ಇಲ್ಲೊಂದು ಸ್ಪೆಲ್ಲಿಂಗ್ ಅದ ನೋಡ್ರಿ. ಈ ಪ್ರಿನ್ಸಿಪಲ್ ಅಂದ್ರೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಇತರದ ಮತ್ತು ಇತರದ ಪ್ರೊನೌನ್ಸಿಯೇಷನ್ ಒಂದದ, ಬಟ್ ಸ್ಪೆಲ್ಲಿಂಗ್ ಬೇರೆ ಅದ. ಪ್ರಿನ್ಸಿಪಲ್ ಅಂದ್ರೆ ಮೂಲ ತತ್ವ, ಸಿದ್ಧಾಂತ, ಆಮೇಲೆ ತತ್ವಗಳು, ಸಾಮಾನ್ಯ ನಿಯಮ ಅಂತ ಅರ್ಥ ಆಗ್ತದೆ. ಹೆಚ್ಚು ಮೂಲ ತತ್ವ ಅಥವಾ ತತ್ವಗಳು ಅಂತ ಅರ್ಥ ಆಗ್ತದೆ. ಇಲ್ಲಿ ಪ್ರಿನ್ಸಿಪಲ್ಸ್, ಮೇನ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಅಂತ ನಾವು ಹೇಳ್ತೀವಿ. ಮೇನ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಆಮೇಲೆ ನೆಕ್ಸ್ಟ್ ಸ್ಲೈಡಿಗೆ ನೋಡ್ರಿ. ಇಲ್ಲಿ ಎಸ್, ಪ್ರಿಯಾರಿಟಿ ಅಂದ್ರೆ ಇಲ್ಲಿ ನೋಡ್ರಿ, ನಿಮಗೊಂದು ಮಾತು ಹೇಳ್ತೀನಿ. ಪ್ರಿಯಾರಿಟಿ ಅಂದ್ರೆ, ಈಗ ನೀವು ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ, ಜಾಬ್ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ, ಅಲ್ಲಿ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಪ್ರಿಯಾರಿಟಿ, ಯಾವ ಜಾಬಿಗೆ ಪ್ರಿಯಾರಿಟಿ ಕೊಡ್ತೀಯ ಅಥವಾ ಯಾವ ಡಿಸ್ಟ್ರಿಕ್ಟ್ ನೀನು ಪ್ರಿಯಾರಿಟಿ ಕೊಡ್ತೀಯ ಅನ್ನುವಂಥದ್ದು. ಪ್ರಿಯಾರಿಟಿ ಅಂದರೆ ಆದ್ಯತೆ, ಪ್ರಥಮತೆ ಅಥವಾ ಆದ್ಯತೆಯಲ್ಲಿ ಬರ್ತದೆ, ಪ್ರಾಶಸ್ತ್ಯ ಅಂತ ಕೊಡುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದೋಗ್ರಿ, ಇಲ್ಲಿ ಮತ್ತೊಂದು ಪ್ರಿಸನ್ ಅಂದ್ರೆ ತುರಂಗ ನೋಡ್ರಿ. ಪ್ರಿಸನ್ ಅಂದ್ರೆ ತುರಂಗ ಅಂತ ಅರ್ಥ ಆಗ್ತದೆ. ತುರಂಗ ಅಂದ್ರೆ ಸೆರೆಮನೆ, ತುರಂಗ ಅಂದ್ರೆ ಸೆರೆಮನೆ. ನೆನಪಿರಲಿ, ಬಂದಿ ಖಾನೆ ಅಥವಾ ಜೈಲು, ಇವೆಲ್ಲ ಏನಪ್ಪ ಸಮಾನಾರ್ಥ ಪದಗಳು ನೋಡ್ರಿ. ಜೈಲು, ತುರಂಗ, ಸೆರೆಮನೆ, ಬಂದಿ ಖಾನೆ, ಇದಕ್ಕೇನಂತೀವಿ ಇಂಗ್ಲೀಷ್ನೊಳಗೆ ಪ್ರಿಸನ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಪ್ರಿಸ್ನರ್ ಅಂದ್ರೆ ಸೆರೆಯಾಳು ಅಂತ. ಈಗ ಬಂದಿ ಖಾನೆಯಲ್ಲಿ ಬಂಧಿತನಾದ ವ್ಯಕ್ತಿ, ಸೆರೆಯಾಳು ಅಂತ ಅರ್ಥ ಆಗ್ತದೆ. ಓಕೆ, ಇಷ್ಟು ಸಾಕು. ಇವತ್ತು ಈ ಒಂದು 5 ವರ್ಡ್ಸ್ಗಳನ್ನು ನೆನಪಿಟ್ಕೋರಿ ಮತ್ತು ಆ ಥರದ ವ್ಯತ್ಯಾಸಗಳನ್ನು ನೆನಪಿಟ್ಕೋರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.